ನನಗೆ ಕಾಡೊಳಗಿನ ತಿರುಗಾಟ, ಅದರ ಒಳಲೊಳಗಿನ ನಿಗೂಢ ಮತ್ತು ರೋಚಕ ವಿಷಯಗಳ ಹುಡುಕಾಟದ ಬಗ್ಗೆ ಇರುವ ಅತೀವ ಆಸಕ್ತಿಯಿಂದಲೇ ಹುಟ್ಟಿದ್ದು ಕಾಡಿನ ಕಥೆಗಳ ಪುಸ್ತಕಗಳನ್ನು ಓದುವ ಹವ್ಯಾಸ. ಅದರ ಪರಿಣಾಮವೇ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ಕೆನೆತ್ ಆಂಡರ್ಸನ್ ಎಂಬ ಬೇಟೆಗಾರ ಅನುಭವಿಸಿದ, ತೇಜಸ್ವಿಯವರು ಅನುವಾದಿಸಿದ ನರಭಕ್ಷಕ ಹುಲಿಯ ನೈಜ ಕಥೆ. ಅದುವೇ ಪೆದ್ದ ಚೆರುವಿನ ರಾಕ್ಷಸ. ಆಂಧ್ರ ಪ್ರದೇಶದ ಕಾಡಂಚಿನ ಒಂದು ಹಳ್ಳಿ ಪೆದ್ದ ಚೆರುವು. ಇದ್ದಕ್ಕಿದ್ದಂತೆ ಒಂದು ದಿನ ಕಾಡೊಳಗಿಂದ ಹುಲಿಗಳ ಭಯಂಕರ ಗರ್ಜನೆಯ ಸದ್ದು ಕೇಳಿ ಬರುತ್ತೆ. ಎರಡು ಹುಲಿಗಳ ಮಧ್ಯೆ ಭೀಕರ ಕದನ ಏರ್ಪಟ್ಟಿರುವುದು ಈ ಹಳ್ಳಿಗರಿಗೆ ಮನವರಿಕೆಯಾಗುತ್ತೆ. ಅದಾದ ಸ್ವಲ್ಪ ದಿನಗಳಲ್ಲಿ ಈ ಹಳ್ಳಿಯ ಸಾಕು ಪ್ರಾಣಿಗಳ ಬೇಟೆ ಶುರುವಾಗುತ್ತೆ. ಆ ಕಾದಾಟದಲ್ಲಿ ತೀವ್ರ ಗಾಯಗೊಂಡು ಅಂಗವಿಕಲನಾದ ಹುಲಿ ಕಾಡು ಪ್ರಾಣಿಗಳ ಬೇಟೆಗೆ ನಿಶಕ್ತನಾಗಿ ಸಾಕು ಪ್ರಾಣಿಗಳ ಜೊತೆಗೆ ಸುಲಭಕ್ಕೆ ಸಿಗೋ ಮನುಷ್ಯನ ಮೇಲಿರುತ್ತೆ. ಒಂದು ದಿನ ಎತ್ತಿನ ಗಾಡಿಯಲ್ಲಿ ಕಾಡೊಳಗೆ ಹಾದು ಹೋಗ್ತಿದ್ದವನನ್ನ ಕೊಂದು ತಿನ್ನುತ್ತೆ. ನಂತರ ಕೆಲವೇ ದಿನಗಳಲ್ಲಿ ನೀರು ತರಲು ತೆರಳಿದ್ದ ಮಹಿಳೆಯನ್ನ ಬೇಟೆಯಾಡುತ್ತೆ. ಹೀಗೆ ಸರಣಿ ನರಹತ್ಯೆಗಳು ಶುರುವಾದಂತೆ ಈ ವಿಷಯ ತುಂಬಿದ್ದ ಒಂದು ಪತ್ರ ಅದ್ಭುತ ಬೇಟೆಗಾರ ಕೆನೆತ್ ಆಂಡರ್ಸನ್ ಅವರ ಕೈ ಸೇರುತ್ತೆ. ಪರಿಸ್ಥಿತಿಯನ್ನು ಅರಿತು ಅವರು ಊರಿಗೆ ಧಾವಿಸಿದ ಕ್ಷಣದಿಂದಲೇ ಕೋಣಗಳನ್ನ ಕಟ್ಟಿ ಹುಲಿಯನ್ನ ಬೇಟೆಯಾಡೋ ಸಂಚು ನಡೆಯುತ್ತೆ. ಆದರೆ ಅವೆಲ್ಲ ಕೋಣಗಳು ನರಭಕ್ಷಕನನ್ನ ಬಿಟ್ಟು ಬೇರೊಂದು ಹುಲಿಯ ಬೇಟೆ ಆಗ್ತವೆ. ಅದೆಷ್ಟೋ ದೂರ ನಡೆದ ಶ್ರಮಗಳು, ನಿದ್ದೆ ಬಿಟ್ಟ ರಾತ್ರಿಗಳು ವ್ಯರ್ಥವಾಗ್ತವೆ. ಇದೇ ವೇಳೆಗೆ ಜೇನು ಕೀಳಲು ತೆರಳಿದ್ದ ಬುಡಕಟ್ಟು ಜನಾಂಗದ ಮತ್ತೊಂದು ನರಹತ್ಯೆ ಆಗತ್ತೆ. ಅವನ ಕಳೆಬರದ ಬಳಿ ಕೋವಿ ಹಿಡಿದು ಹೊಂಚು ಹಾಕಿ ಕಾದು ಕೂರ್ತಾರೆ ಆಂಡರ್ಸನ್. ನಿರೀಕ್ಷೆಯಂತೆ ಹುಲಿ ಬಂದು ದಿಢೀರನೆ 3 ಗೇಣ್ ಅಂತರದಲ್ಲಿ ಎದುರಾಗತ್ತೆ. ಆತುರದಲ್ಲಿ ಹಾರಿದ ಗುಂಡು ಗುರಿ ತಪ್ಪಿ ಹುಲಿ ಪಲಾಯನವಾಗುತ್ತೆ. ನರಹತ್ಯೆ ಹೆಚ್ಚಾಗ್ತಾ ಹೋದಂತೆ ಪರಿಸ್ಥಿತಿ ಕೈ ಮೀರ್ತಾ ಇರುತ್ತೆ. ಆಂಡರ್ಸನ್ಗೂ ಇದು ತಲೆನೋವಾಗುತ್ತೆ. ಹುಲಿಯನ್ನ ಬೇಟೆಯಾಡಲೇಬೇಕಾಗಿದ್ದ ಅನಿವಾರ್ಯತೆಯಿಂದ ಪೆದ್ದ ಚೆರುವಿನ ಕಾಡಿನ ದಾರಿಗಳಲ್ಲಿ ಹುಲಿಯ ಹೆಜ್ಜೆ ಗುರುತುಗಳನ್ನು ಹುಡುಕಿ ಅಲಿತಾರೆ. 16 ಕಿಲೋಮೀಟರ್ ಅಲೆದಾಟದ ನಂತರ ಸಿಕ್ಕ ಒಂದು ಜಾಡು ಹುಲಿ ನೀರು ಕುಡಿಯುತ್ತಿದ್ದ ಒಂದು ಸಣ್ಣ ಬಾವಿಯ ಬಳಿಗೆ ಕರೆದೊಯ್ಯುತ್ತೆ. ಅಲ್ಲಿ ಹೊಂಚು ಹಾಕಿ ಕಾಯೋ ಯೋಚನೆಯಲ್ಲಿದ್ದ ಆಂಡರ್ಸನ್ಗೆ ಆಶ್ಚರ್ಯವೆಂಬಂತೆ ಇವರಿಗೆ ಅರಿವಿಲ್ಲದಂತೆ ಇವರ ಚಲನವಲನಗಳನ್ನ ಗಮನಿಸಿದ್ದ ಹುಲಿ ದಿಢೀರನೆ ದಾಳಿಗೆ ಸಿದ್ಧವಾಗುತ್ತೆ. ದುರಾದೃಷ್ಟವಶಾತ್ ಅದೇ ಬಾವಿಯಲ್ಲಿ ನೀರು ಹೀರುತ್ತಿದ್ದ ಆಂಡರ್ಸನ್ ರ ರೈಫಲ್ ಸ್ವಲ್ಪವೇ ದೂರದಲ್ಲಿರುತ್ತೆ. ಇನ್ನೇನು ಹುಲಿ ದಾಳಿಗೆ ಸಿಕ್ಕಿ ಮುಗಿದ ಹೋಯ್ತಾ ಅದ್ಭುತ ಬೇಟೆಗಾರ ಆಂಡರ್ಸನ್ ಅವರ ಅಧ್ಯಾಯ. ಇಲ್ಲ, ಈ ಬಾರಿ ಒಂದು ಚಾಣಾಕ್ಷ ಬೇಟೆನಾಯಿ ಮತ್ತೊಬ್ಬ ಬುಡಕಟ್ಟು ಜನಾಂಗದ ಬೇಟೆಗಾರನ ಬೆಂಬಲವಿರುತ್ತೆ. ಅವರು ಹುಲಿಯ ದಾಳಿಗೆ ಪ್ರತಿರೋಧ ಒಡ್ಡುವ ಹೊತ್ತಿಗೆ ಕೋವಿ ಆಂಡರ್ಸನ್ ರ ಕೈ ಸೇರಿ ಒಂದಾದ ಮೇಲೊಂದರಂತೆ ಗುಂಡುಗಳು ಹಾರಿ ಭಯಾನಕ ನರಭಕ್ಷಕ ನೆಲಕ್ಕುರಳತ್ತೆ. ಈ ನರಭಕ್ಷಕಗಳ ಬೇಟೆಗಳೇ ಹಾಗೆ. ಪ್ರತಿ ಸಾರಿ ಜೀವವನ್ನ ಪಣಕ್ಕಿಡಬೇಕಾಗತ್ತೆ. ಫಾಲೋ ಮಾಡ್ಕೊಳ್ಳಿ. ನನಗೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ರೀತಿಯ ರೋಚಕ ಕಥೆಗಳನ್ನ ನಿಮ್ ಮುಂದೆ ತರೋ ಕಾತುರತೆ.